ರಾಮನಗರದಲ್ಲಿ ಫುಲ್ ಸೈಲೆಂಟ್ ಆಗಿದ್ದಾರೆ ಸಿಪಿ ಯೋಗೇಶ್ವರ್. ಯಾಕೆಂದ್ರೆ ನಾವು ನೋಡ್ತಾ ಇದೀವಲ್ಲ, ಇಲ್ಲಿ ಸಾಕಷ್ಟು ಹೋರಾಟವನ್ನ ಬಿಜೆಪಿ ಮಾಡ್ತಾ ಇದೆ, ಅಲ್ಲೂ ಕಾಣಿಸ್ಕೊಂಡಿಲ್ಲ ಸಿಪಿ ಯೋಗೇಶ್ವರ್. ಇನ್ನ ತಮ್ಮ ಪಕ್ಕದ ಜಿಲ್ಲೆ ಮಂಡ್ಯದಲ್ಲಿ ಕೆರಗೋಡಿನಲ್ಲಿ ಆದಂತ ವಿವಾದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಿಜೆಪಿ ಅವರು ಪಾದಯಾತ್ರೆಯನ್ನ ಮಾಡಿದ್ರು, ಸಿ ಟಿ ರವಿ ಅವರು ಸೇರಿದಂತೆ ಪ್ರೀತಮ್ ಗೌಡ್ರು, ಸಾಕಷ್ಟು ಜನ ಬಿಜೆಪಿ ನಾಯಕರೆಲ್ಲ ಬಂದು ಪ್ರಚಾರ ಮಾಡಿದ್ರು, ಅಲ್ಲೂ ಕಾಣಿಸ್ಕೊಂಡಿಲ್ಲ ಸಿಪಿ ಯೋಗೇಶ್ವರ್. ದೂರ ಉಳಿದಿದ್ದಾರೆ. ಯೋಗೇಶ್ವರ್ ಸೈಲೆಂಟ್ ರಾಜಕೀಯ ಸೀಕ್ರೆಟ್ ಏನು ಅನ್ನುವಂಥ ಪ್ರಶ್ನೆ ಇದೆ. ಪಕ್ಷ ಸಂಘಟನೆಯಿಂದಲೂ ಕೂಡ ದೂರ ಉಳಿದಿದ್ದು ಯಾಕೆ ಹಾಗಾದ್ರೆ? ಸೋಲಾದ ಬಳಿಕ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಸಿಪಿ ಯೋಗೇಶ್ವರ್. HDK ರಾಜಕೀಯ ನಿರ್ಧಾರಕ್ಕೆ CPI ಕಾತುರದಿಂದ ಕಾಯ್ತಾ ಇದ್ದಾರಾ? ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ HD ಕುಮಾರಸ್ವಾಮಿ ಅವರು ಚಿತ್ತವನ್ನು ಹರಿಸಿದ್ದಾರೆ. ಈ ಕಾರಣಕ್ಕೋಸ್ಕರ ಅವರು ಅಕಸ್ಮಾತ್ ಹೋಗಿ ಗೆದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತೆರವಾಗುತ್ತೆ ಕುಮಾರಸ್ವಾಮಿ ಅವರಿಂದ. ಬಿಕಾಸ್ ಎರಡರಲ್ಲಿ ಒಂದಕ್ಕೆ ರಾಜೀನಾಮೆ ಕೊಡಬೇಕು. ಸೊ ಆಯ್ಕೆ ಆಗುವಂತ ಲೋಕಸಭೆಗೆ ಅವರು ಇಟ್ಕೊಂಡ್ಬಿಟ್ಟು ವಿಧಾನಸಭೆಗೆ ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ ಸಿಪಿ ಯೋಗೇಶ್ವರ್. ತೆರವಾಗುವಂತ ಚನ್ನಪಟ್ಟಣ ಸ್ಥಾನದ ಮೇಲೆ CPI ಕಣ್ಣು ಅಂತ ಹೇಳಲಾಗ್ತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಚನ್ನಪಟ್ಟಣದಿಂದ ಸ್ಪರ್ಧೆಗೆ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಭಾರಿ ಲಾಬಿಯನ್ನು ಕೂಡ ಮಾಡಲಾಗ್ತದೆ. ಚನ್ನಪಟ್ಟಣ ಮಗನಿಗೆ ಬಿಟ್ಟು ಕೊಡಲಿಕ್ಕೆ HDK ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಚನ್ನಪಟ್ಟಣದಲ್ಲಿ ಅಕಸ್ಮಾತ್ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿ, ಮಂಡ್ಯನೋ ಬೆಂಗಳೂರು ಗ್ರಾಮಾಂತರನೋ ಅಥವಾ ಚಿಕ್ಕಬಳ್ಳಾಪುರದಲ್ಲೋ ಸ್ಪರ್ಧೆ ಮಾಡಿ ಅಲ್ಲಿ ಏನಾದರೂ ಗೆದ್ದಿದ್ದೇ ಆದರೆ ನಂತರ ಚನ್ನಪಟ್ಟಣದಲ್ಲಿ ಮಗ ನಿಖಿಲ್ಗೆ ಬಿಟ್ಕೊಡ್ಲಿಕ್ಕೆ HDK ಚಿಂತನೆಯನ್ನ ಮಾಡಿರುವಂಥದ್ದು. ಸೊ ಇನ್ನು ಚುನಾವಣೆ ಘೋಷಣೆ ಆಗಬೇಕು. ಚುನಾವಣೆ ಘೋಷಣೆ ಆದ ಬಳಿಕ ಕುಮಾರಸ್ವಾಮಿ ಅವರು ನಿಂತ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಕನ್ಫರ್ಮ್ ಆಗಬೇಕು. ಈ ಸಂದರ್ಭದಲ್ಲಿ ನಿಂತ್ಕೊಳ್ಳೋದಕ್ಕೂ ಮುಂಚೆನೆ ನಾನಾ ರೀತಿಯಾದಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಕುಮಾರಸ್ವಾಮಿ ಅವರು ಏನಾದರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಇಲ್ಲಿ ಜಯಶಾಲಿ ಆದ್ರೆ ಈ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಉಪ ಚುನಾವಣೆ ನಡೆದಂತ ಸಂದರ್ಭ ಬಂದಂತಲ್ಲಿ ಈ ಕ್ಷೇತ್ರವನ್ನ ಏನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವನ್ನ ಸನ್ಮಾನ್ಯ ಶ್ರೀ CP ಯೋಗೇಶ್ವರ್ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರಿಗೆ ಒಂದು ಇಲ್ಲಿ ಸ್ಥಳೀಯವಾಗಿ ಸ್ಪರ್ಧೆ ಮಾಡಿ ಅವ್ರನ್ನ ಕರ್ನಾಟಕ ವಿಧಾನಸಭೆಗೆ ಕಳಿಸುವಂತ ಒಂದು ಅವಕಾಶವನ್ನ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಅದಕ್ಕೊಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಕುಮಾರಸ್ವಾಮಿ ಅವರು ಏನಾದರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಇಲ್ಲಿ ಜಯಶಾಲಿ ಆದ್ರೆ ಈ ಇಲ್ಲಿ ಕುಮಾರಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರು ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಒಂದು ಕಡೆ ಕುಮಾರಸ್ವಾಮಿ ಅವರು ಇಲ್ಲ ಅಂತ ಹೇಳ್ತಾರೆ, ಇನ್ನೂ ಒಂದು ಕಡೆ ಕಾದ್ ನೋಡೋಣ ಅಂತ ಹೇಳ್ತಾರೆ, ಅಥವಾ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತದೆ, ಅಥವಾ ಮಂಡ್ಯ ಅಥವಾ ಚಿಕ್ಕಬಳ್ಳಾಪುರ ಈ ರೀತಿಯಾಗಿ ಕ್ಷೇತ್ರಗಳ ಹೆಸರು ಕೂಡ ತೇಲಿ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಅಕಸ್ಮಾತ್ ಸ್ಪರ್ಧೆ ಮಾಡಿ ಗೆದ್ದಿದ್ದೇ ಆದರೆ ಚನ್ನಪಟ್ಟಣ ವಿಧಾನಸಭೆಗೆ ರಾಜೀನಾಮೆಯನ್ನು ಕೊಡಬೇಕಾಗತ್ತೆ. ಆ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಳಿಕ ಅಲ್ಲಿ ತೆರವಾಗುವಂಥ ಸ್ಥಾನಕ್ಕೆ ನಾನು ನಿಂತ್ಕೊಳ್ಬೋದು ಅನ್ನುವಂಥ ಒಂದು ಆಸೆಯನ್ನು CP ಯೋಗೇಶ್ವರ್ ಅವರು ಮಾಡ್ತಾ ಇದ್ದಾರೆ, ಆ ಒಂದು ಆಸೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.